ಪೌರ ಕಾರ್ಮಿಕರನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ಅದನ್ನು ಪ್ರಕಟಿಸಿತು. ಚುನಾವಣೆ ಪೂರ್ವದಲ್ಲಿ ತದನಂತರ ಕಳೆದ ಬಡ್ಜೆಟಲ್ಲಿ 23-24ನೇ ಸಾಲಿನ ಬಡ್ಜೆಟ್ಟಿನಲ್ಲಿ 24,005 ಪೌರ ಕಾರ್ಮಿಕರನ್ನು ಕಾಯಂ ಮಾಡುವುದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾವು ಕೂಡ ಭಾಳ ಸಂತೋಷಭರಿತರಾಗಿದ್ವು. ಆದರೆ ಇನ್ನೂ ಉಳಿದಂಥ ಪೌರ ಕಾರ್ಮಿಕರನ್ನ ಹಾಗೂ ರಾಜ್ಯಾದ್ಯಂತ ಮನೆ ಕಸ ಸಂಗ್ರಹಣೆ ಮಾಡುವಂಥ ವಾಹನ ಚಾಲಕರು ಸುಮಾರು 9,000 ಪೌರ ವಾಹನ ಚಾಲಕರು, ಸುಮಾರು 6,000 ಲೋಡರ್ಸ್ಗಳು ಸಮವಾಗಿ, ವಿಶೇಷವಾಗಿ ಮೈಸೂರು ಭಾಗದಲ್ಲಿ 800 ವಾಹನ ಚಾಲಕರು ಮತ್ತು ಲೋಡರ್ಸ್ಗಳಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಪೌರ ಕಾರ್ಮಿಕರಿಗಿಂತ ಕೇವಲವಾಗಿ ಕೆಲಸ ನಿರ್ವಹಿಸ್ತಿರುವ ಒಳಚರಂಡಿ ನೌಕರನ್ನ ಗುರುತಿಸಿ ನಾವು ಹಂತವಾಗಿ ಕಾಯಂ ಮಾಡ್ತಾರೆ. ಏನು ಕಳೆದ 7ನೇ ತಾರೀಕಲ್ಲಿ ಮಂಡಿಸಿರುವಂಥ ಬಡ್ಜೆಟ್ಟು ಒಂದೊಳ್ಳೆ ಉತ್ತಮವಾದ ಬಡ್ಜೆಟ್ ಅಂತ ಇಡೀ ರಾಜ್ಯ ಹೇಳ್ತದೆ. ನಮಗೂ ಒಂಥರ ಖುಷಿನೇ. ಎಲ್ಲ ಸಮುದಾಯಗಳಿಗೂ ಕೊಟ್ಟರು, ಎಲ್ಲ ರೈತರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ವಿವಿಧ ಸಂಘ ಸಂಸ್ಥೆಗಳಿಗಾಗಲಿ, ನೇಕಾರರಿಗೆ ಎಲ್ಲ ಕೊಟ್ಟರು, ಭಾಳ ಸಂತೋಷ. ಆದರೆ ಕೆಳವರ್ಗದ ಪೌರ ಕಾರ್ಮಿಕರು ನಾವೇನು ಪಾಪ ಮಾಡಿದ್ದು ಗೊತ್ತಿಲ್ಲ, ನಮ್ಮ ನಿರೀಕ್ಷೆ ಹುಸಿ ಆಯಿತು. ಹಾಗಾಗಿ ವಾಹನ ಚಾಲಕರು ಮತ್ತು ಮನೆ ಕಸ ವಾಹನ ಚಾಲಕರಂದರೆ ಒಂದು ವ್ಯತ್ಯಾಸ ಅಂತಂದರೆ, ಈ AC ಕಾರಲ್ಲಿ ಓಡಿಸೋದು ನಾನೇನು ಅವ್ರನ್ನೇನು ಅಲ್ಲಿಗೆಳಿತಾ ಇಲ್ಲ. ಇವರು ಮನೆ ಕಸ ಸಂಗ್ರಹಣೆ ಮಾಡಿದ್ರೆ ಈಕ್ವಲ್ ಟು ಪೌರ ಕಾರ್ಮಿಕರ ಕೆಲಸಕ್ಕಿಂತ ಅದು ಅಷ್ಟೇ ಅನರ್ಮಲ್ಯ ಕೆಲಸನೇ ಅಂಥದ್ದು. ಅವ್ರಿಗೆ ಈ ಸರಿ ನೇರ ಪಾವತಿ ಮಾಡ್ತೀನಿ ಅಂತ ಹೇಳಿ ವಚನ ಕೊಟ್ಟಿದ್ರು ಕೂಡ ಈ ಬಡ್ಜೆಟ್ಟಲ್ಲಿ ಘೋಷಣೆ ಮಾಡಿದ್ದು ಭಾಳ ನಮಗೆ ದುರಂತ. ಹಾಗಾಗಿ ಮೊದಲನೇ ಒಂದು ನೋವು ಮೈಸೂರಿಂದನೇ ನಾವು ಸೌಂಡ್ ಮಾಡಬೇಕು ಅಂತ ಹೇಳಿ ಈ ರಾಜ್ಯ ಮಟ್ಟದ ಸಂಘಟನೆಯ ವತಿಯಿಂದ ನಾಳೆ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿದ್ದೀವಿ. ಮೈಸೂರು ಜಿಲ್ಲೆಯ ಏನು 12 ULBಗಳಿದೆ, ನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯಿತಿಯ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರಾಗಲಿ, ಮನೆ ಕಸ ಸಂಗ್ರಹಣೆ ಮಾಡುವ ವಾಹನ ಚಾಲಕರಾಗಲಿ, ಲೋಡರ್ಸ್ಗಳಾಗಲಿ, ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರನ್ನಾಗಲಿ ಒಳಗೊಂಡಂತೆ ನಾಳೆ ಒಂದು 11 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ರಸ್ತೆನ ಒಂದು 10 ನಿಮಿಷ ಮಾನವ ಸರಪಳಿ ಮಾಡಿ ತದನಂತರ ಪ್ರತಿಭಟನೆ ಮಾಡೋಕ್ಕೆ ಒಂದು ಕಾರ್ಯಕ್ರಮನ ಒಂದು ಕರೆಯನ್ನು ನೀಡಿದ್ದೀವಿ. ಅದನ್ನು ಕೂಡ ತಮ್ಮ ಮುಂದೆ ಹೇಳ್ತಾ, ಇದೊಂದು ನಮ್ಮ ಮೈಸೂರು ಜಿಲ್ಲೆಯಿಂದ ಒಂದು ಕೂಗು ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಆಗಲಾದರೂ ಮನಸ್ಸಿಗೆ ಬರಲಿ. ಈ ಒಂದು ನಾಳೆ ಒಂದು ಏನು ಪ್ರತಿಭಟನೆ ನಾಳೆ ವಿಧಾನಸೌಧದಲ್ಲಿ ಈ ತವರು ಜಿಲ್ಲೆಯಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಮುದಾಯಕ್ಕೆ, ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ಪ್ರಾಂತ್ಯಗಳಿಗೆ ಕೊಟ್ಟಂಥವ್ರು ಪೌರ ಕಾರ್ಮಿಕರನ್ನ ಮರೆತರು ಅನ್ನೋದು ಒಂದು ಸಂದೇಶ ಕಳಿಸೋಕ್ಕೋಸ್ಕರ ಇದನ್ನು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ.